ತಾವು ಸಭಾಧ್ಯಕ್ಷರು, ನಿಮ್ಮ ಪಾದ ಹೇಳಿದ್ರಿ ಮತ್ತೆ ಒಂದ್ ನಿಮಿಷ ರೀ, ಒಂದು ನಿಮಿಷ ಎಷ್ಟು ನಮ್ಮ ತಲೆ ಒಂದೇ ಲೆವೆಲ್ ಇರ್ತೈತಿ. ಅಂತ ಸ್ಥಾನದೊಳಗೆ ಕುಂತಂತವ್ರು ನೀವು. ಈಗ ನೀವು ಅಲ್ಲಿಂದ ಬರ್ತೀರಿ, ನೀವು ಬಂದ ಕೂಡಲೇ ನಾವೆಲ್ಲರೂ ಮುಖ್ಯಮಂತ್ರಿಗಳು ಆದಿಯಾಗಿ ಎದ್ದು ನಿಂತ ಅಧಿಕಾರಿಗಳು ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡ್ತಾರೆ. ನಿಮಗೆ ಆಕಸ್ಮಿಕ ಈಗ ನಿನ್ನೆ ರಾಜ್ಯಪಾಲರಿಗೆ ಆದಂತದ್ದು ಆತಂದ್ರ ಈಗ ನೀವು ಬಂದಾಗ ನಾವ್ ಎದ್ದು ನಿಲ್ಲಿಕ್ಕಂದ್ರೆ ನಿಮಗೆ ಎಷ್ಟು ಗೌರವ ಆಕೈತಿ? ಮತ್ತೆ ಅದನ್ನು ತಾವು ವಿಚಾರ ಮಾಡಬೇಕು. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಓಕೆ, ದಯವಿಟ್ಟು ನಿರ್ಣಯ ಮಾಡಿ. ಯಾರು ಮಾತಾಡಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಕೆಲವು ಹಿರಿಯ ವಿರೋಧ ಪಕ್ಷದ ಸದಸ್ಯರು, ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿರ್ತಕ್ಕಂಥ ಭಾಷಣ ನಾಡಗೌಡ್ರು ನಂತರ ಅವರು ಈ ಮನೆಯಿಂದ ನಡೆದು ಹೋದ ರೀತಿ, ಅದ್ರ ಬಗ್ಗೆ ಹಾಗೂ ಆ ಸಂದರ್ಭದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳನ್ನು ನಾವು ಗಮನಿಸಿದ್ವಿ. ಅದರಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಏನು ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಭಾಳ ಸುದೀರ್ಘವಾಗಿ ಅವರು ಅಶ್ವಥ್ ನಾರಾಯಣ ಅವರು ವಿವರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷ ಅವರು ತಾವು ಹಿಂದೆ ಮಾಡಿರ್ತಕ್ಕಂಥ ಮಹಾ ಅಪರಾಧವನ್ನು ಇದರ ಜೊತೆ ಹೋಲಿಕೆ ಮಾಡ್ಕೊಳ್ತಾ ತಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಸ್ಪೀಕರ್ ಅವರ ಹತ್ರನ ತಾವು ಆ ಕಾಗದಗಳನ್ನು ಹರಿದು ಅವರ ಮುಖದ ಮೇಲೆ ಎಸೆದ್ರಿ, ಮೇಲೆ ಹೋಗಿ ಅವ್ರ ಭುಜಕ್ಕೆ ಭುಜ ಹಚ್ಚಿ ನಿಂತ್ರಿ. ಕೇಳಿ ಸ್ವಾಮಿ, ನೀವು ಮಾತಾಡೋ ಮುಂದೆ ಅಗ್ದಿ ಹೋಗಿ ಸ್ಪೀಕರ್ ಹತ್ರ ನಿಂತು ಆ ಅಪರಾಧ ಏನು ಮಾಡಿದಾರಲ್ಲ ಅದನ್ನ ಜನರ ಮನಸ್ಸಿನಿಂದ ಅಳಿಸೋದಕ್ಕಾಗಿ ಒಂದು ರೀತಿ ತೇಪೆ ಹಚ್ಚೋದಕ್ಕೆ ಈ ಘಟನೆಯನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ಭಾವನೆ ಪ್ರತಿಯೊಬ್ಬರಿಗೆ ಸಹಜವಾಗಿ ಬಂದಿದೆ. ನೀವು ಯಾಕೆ ಮಾತಾಡ್ತೀರಿ? ಅವ್ರ ಮಾತು ಯಾಕೆ ಮಾತಾಡ್ತೀರಿ? ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶ್ವಥ್ ನಾರಾಯಣ ಅವರು ಈ ಪುಸ್ತಕ ತೋರಿಸಿ ಇದರಲ್ಲಿರ್ತಕ್ಕಂಥ 27ನೇದು 35ನೇದು ತೋರಿಸಿ ಮಾತಾಡಿದರು. ಇದರಂತೆ ನಾವು ನೀವು ಎಲ್ಲರೂ ನಡ್ಕೊಳ್ಬೇಕಾದದ್ದು ನಮ್ಮ ಜವಾಬ್ದಾರಿ, ಹೌದು, ಅದಿಲ್ಲ ಅಂತ ಅನ್ನೋದಿಲ್ಲ ನಾನು. ಆದರೆ ಇದನ್ನು ಕಾನೂನನ್ನು ಮಾಡಬೇಕಾದ್ರೆ, ಈ ನಿಯಮಗಳನ್ನು ಮಾಡಬೇಕಾದ್ರೆ ಇದಕ್ಕೆ ತಾಯಿ ಏನು? ಇದು ಹೌ ವಿ ಆರ್ ಏಬಲ್ ಟು ಮೇಕ್ ದೀಸ್ ರೂಲ್ಸ್, ಹೌ ವಿ ವಿಲ್ ಮೇಕ್ ಅದರ್ ಆಕ್ಟ್ಸ್. ದಿ ಮದರ್ ಫಾರ್ ಆಲ್ ದಿಸ್ ಈಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. Constitution of India. Father is the freedom fighters. This mother constitution gives us powers to make, evolve rules, regulations, and that is why we are making some procedural systems and we are working. ನಾನು ಆದ್ರಿಂದ ಅವರೇನು ಈ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿದರು ಅದನ್ನು ಬಿಟ್ಟು ಸಂವಿಧಾನಕ್ಕೆ ಹೋಗ್ತೇನೆ. ಸಂವಿಧಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನೀವು ಯಾರೂ ಅಲ್ಗಳೆಯೋದಕ್ಕೆ ಸಾಧ್ಯ ಇಲ್ಲ. ಗವರ್ನರ್ ಈಸ್ ಬೌಂಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಗವರ್ನರ್ ಈಸ್ ನಾಟ್ ಅಬೋವ್ ಕಾನ್ಸ್ಟಿಟ್ಯೂಷನ್. ಗವರ್ನರ್ ಈಸ್ ಎ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. Governor is a custodian. He is not above Constitution. What this Constitution 176 says, ಮಾನ್ಯ ಸುರೇಶ್ ಕುಮಾರ್ ಅವರು ಆ ಸಂವಿಧಾನವನ್ನು ಗಮನಿಸಿದ್ರಿ ಅಂದರೆ,
ರಾಜ್ಯಪಾಲರು ಏನು ಭಾಷಣ ಮಾಡ್ತಾರೆ, he shall address the joint session. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.